ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಆರಾಮಾಗಿ ಸೇಫ್ ಆಗಿದ್ರೆ ಅಂತ ಭಾವಿಸ್ತೀನಿ. ನಾನು ಕೂಡ ಆರಾಮಾಗಿ ಸೇಫ್ ಆಗಿದ್ದೀನಿ. ಇವತ್ತು ಸೋಮವಾರ ಬೆಳಗ್ಗೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತಿನ ಡೇ ಯಾವ ಥರ ಹೋಗುತ್ತೆ ಏನು ಎತ್ತ ಅನ್ನೋದನ್ನು ನಿಮಗೂ ಕೂಡ ತೋರಿಸ್ಕೊಡ್ತೀನಿ. ಇವತ್ತು ಬೆಳಗ್ಗೆ ನಮ್ಮ ಮನೇಲಿ ಹೆಸರು ಕಾಳು ದೋಸೆನ ಮಾಡಿದ್ದಾರೆ, ಅಂದರೆ ಪೆಸರಟ್ಟು ಅಂತಾರಲ್ಲ ಅದನ್ನು ಮಾಡಿದ್ದಾರೆ. ಅದ್ರ ಜೊತೆಗೆ ಚಟ್ನಿನ ಮಾಡಿದ್ದಾರೆ. ಬೆಳಗ್ಗೆ ನಮ್ಮ ಮನೇಲಿ ಪೂಜೆ ಮಾಡಿ ಎಲ್ಲ ಡ್ಯೂಟಿಗೆ ಹೋಗಿದ್ದಾರೆ. ನಾವು ಇವಾಗ ಎದ್ದು ಮುಖ ಎಲ್ಲ ವಾಶ್ ಮಾಡಿಕೊಂಡು ನನ್ನ ಮಗ ಇಬ್ಬರು ಇವಾಗ ಕಿಚನ್ಗೆ ಬಂದಿದ್ದೀವಿ. ಇವಾಗಿಬ್ಬರು ದೋಸೆನ ತಿನ್ನಬೇಕು ಅಷ್ಟೇ. ಈ ಒಂದು ದೋಸೆನ ಎಷ್ಟು ಜನ ಟ್ರೈ ಮಾಡಿದ್ದೀರಾ ಕಾಮೆಂಟ್ ಮಾಡಿ. ಯಾಕೆ ಅಂದರೆ ಇತ್ತೀಚೆಗೆ ಈ ದೋಸೆನ ತುಂಬ ಜನ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ನನ್ನ ಮಗನಿಗೆ ದೋಸೆ ಹಾಕ್ಕೊಟ್ಟಿದ್ದೀನಿ. ಕುತ್ಕೊಂಡು ತಿನ್ನೋ ಅಂದರೆ ನಿಂತ್ಕೊಂಡು ತಿಂತೀನಿ ಅಂತ ಇದ್ದಾನೆ. ಈ ಗಂಡು ಮಕ್ಕಳು ಎಷ್ಟು ತೀಟೆ ಅಂದರೆ, ಹೆಣ್ಮಕ್ಳಾದರೆ ತಟ್ಟೆಗೆ ಏನಾದರೂ ಹಾಕ್ಕೊಟ್ರೆ ನೀಟಾಗಿ ಕುತ್ಕೊಂಡು ತಿಂತಾರೆ. ಗಂಡು ಮಕ್ಳು ಹಂಗಲ್ಲ, ತಟ್ಟೆನ ಎತ್ಕೊಂಡು ಮೇಲೆ ಎದ್ಕೊಂಡು ನಿಂತ್ಕೊಂಡು ತಿನ್ನೋಕ್ಕೆ ಟ್ರೈ ಮಾಡ್ತಾರೆ ನೋಡಿ. ಒಂದು ಚೂರು ಹೇಳಿದ ಮಾತು ಕೇಳಲ್ಲ. ಕೌಶಿ ಕೂತ್ಕೊಂಡು ತಿನ್ನು ಚಿನ್ನು. ಕೂತ್ ಕೌಶಿ ಹಂಗೆ ಮಾಡ್ತಾರಾ? ಹಳೆ ಕಾಲದಲ್ಲಿ ಒಂದು ಗಾದೆನ ಹೇಳ್ತಾರೆ, 100 ಕುರಿಗಳನ್ನ ಬೇಕಂದರೆ ಮೇಯಿಸ್ಕೊಂಡು ಸಾಕ್ಬೋದು, ಆದರೆ ಒಂದು ಮಗುನ ನೋಡ್ಕೊಳ್ಳೋದು ಅದಕ್ಕಿಂತ ಡಬಲ್ ಕಷ್ಟ ಅಂತ. ಅದು ನನಗೆ ಅವಾಗ ಗೊತ್ತಾಗ್ತಾ ಇರಲಿಲ್ಲ. ನಮ್ಮ ಆಂಟಿ ಹೇಳ್ತಾಯಿದ್ರು. ಆದರೆ ಇವಾಗ ಗೊತ್ತಾಗ್ತಾಯಿದೆ. ಸೀರಿಯಸ್ಲಿ 100 ಕುರಿನ ಬೇಕಂದರೆ ಹೋಗ್ಬಿಟ್ಟು ಮೇಯಿಸ್ಕೊಂಬರ್ಬೋದು. ಈ ಒಂದು ಮಗುನ ಮನೇಲಿ ನೋಡ್ಕೊಳ್ಳೋದು ಎಷ್ಟು ಕಷ್ಟ ಅಂದರೆ ಇವಾಗ ಅರ್ಥ ಆಗ್ತಾಯಿದೆ. ಅದು ಎಕ್ಸ್ಪೀರಿಯೆನ್ಸ್ ಆದಮೇಲೆ ಅದು ಗೊತ್ತಾಗೋದು. ಮತ್ತು ಈವ್ನಿಂಗ್ ಟೈಮು ನಮ್ಮ ಮನೆಯವರು ಅಲ್ಲೊಂದು ಕಡೆ ನಮ್ಮ ಫೇವ್ರೆಟ್ ಬೇಲ್ಪುರಿ ಇದೆ. ನಮ್ಮ ಫೇವ್ರೆಟ್ ಬೇಲ್ಪುರಿ ಒಂದು ಸ್ಪಾಟ್ ಇದೆ, ಅಲ್ಲಿ ಹೋಗ್ಬಿಟ್ಟು ತೊಗೊಂಡು ಬಂದಿದ್ದರು. ತುಂಬ ದಿವಸ ಆಗಿತ್ತು, ತುಂಬ ದಿವಸ ಅಲ್ಲ, ತುಂಬ ತಿಂಗಳುಗಳೇ ಆಗಿತ್ತು. ನನ್ನ ಮಗನ ಸೌಂಡು ತುಂಬಾ ಕೇಳಿಸ್ತಾ ಇರ್ಬೋದು, ಪ್ಲೀಸ್ ಅದನ್ನು ಅವಾಯ್ಡ್ ಮಾಡಿ. ನಾನು ಪೈನಾಪಲ್ ಬೇಲ್ಪುರಿನ ಹೇಳಿದ್ದೆ, ಬಟ್ ಅವರು ಪೈನಾಪಲ್ ಮಸಾಲೆನ ಕೊಟ್ಬಿಟ್ಟಿದ್ರು. ಬಟ್ ತುಂಬಾ ಚೆನ್ನಾಗಿದೆ. ನಾನೊಂದು ಸಲ ಆ ಕಡೆಗೆ ಹೋದರೆ ಆ ಒಂದು ಜಾಗನ ಹೇಳ್ತೀನಿ. ನೀವು ಆ ಕಡೆ ಏನಾದರೂ ಬಂತು ಅಂದರೆ ಒಂದು ಸಲ ಟ್ರೈ ಮಾಡಿ. ಮತ್ತು ನಮ್ಮ ಮನೆಗೆ ಹೊಸ ಫ್ರಿಜ್ನ ತೊಗೊಂಡಿದ್ವಲ್ಲ, ಅವರು ಸರ್ವಿಸ್ ಕೊಡೋಕ್ಕೆ ಅಂದ್ಬಿಟ್ಟು ಬಂದಿದ್ದರು. ಆಲ್ರೆಡಿ ಸಂಡೇನೇ ಬಂದಿದ್ದರು. ಈ ವ್ಲಾಗ್ ಸ್ವಲ್ಪ ಲೇಟೇ ಆಗೋಯಿತು. ಮಧ್ಯದಲ್ಲಿ ಒಂದು ವ್ಲಾಗ್ ಹಾಕ್ಬಿಟ್ಟಿದ್ದೆ. ಸೊ ಅದರಿಂದ ಈ ವ್ಲಾಗ್ ಅಪ್ಲೋಡ್ ಮಾಡೋ ಅಷ್ಟರಲ್ಲಿ ಲೇಟ್ ಆಗೋಯಿತು. ಅವ್ರು ಬಂದು ಯಾವ ರೀತಿ ಏನು ಆಯ್ತಾ ಅಂತೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು. ಬಟ್ ಆಲ್ರೆಡಿ ನಾವು ಒಂದು ಸಲ ಯೂಸ್ ಮಾಡಿದ್ವಲ್ಲ, ಸೊ ಅದರಿಂದ ವೆಜಿಟೇಬಲ್ ಫ್ರೂಟ್ಸ್ ಎಲ್ಲ ಇಲ್ಲಿ ಇಟ್ಕೊಂಡು, ಇಲ್ಲಿ ಫುಡ್ ಐಟಮ್ಸು, ಇಲ್ಲಿ ಎಕ್ಸ್ಟ್ರಾ ಚಿಲ್ಡ್ರೆ ಕೊಟ್ಟಿದ್ದಾರೆ. ಜಾಸ್ತಿ ಇದೆ, ಇಲ್ಲಿ ಕೂಡ ಇಟ್ಕೊಳ್ಬೋದು. ಸೊ ಇಲ್ಲೆಲ್ಲ ಫುಡ್ ಐಟಮ್ಸ್. ಮತ್ತು ಇದು ನೆಕ್ಸ್ಟ್ ಡೇ ಬ್ಲಾಗ್ ಆಗಿರುತ್ತೆ. ಮತ್ತು ನೆಕ್ಸ್ಟ್ ಡೇ ಈವ್ನಿಂಗು ನಮ್ಮ ಮನೆಯವ್ರು ಪಿಜ್ಜಾ ತೊಗೊಬಂದಿದ್ರು. ಇದೂ ಕೂಡ ಅಷ್ಟೇ, ಹೋಮ್ ಮೇಡೇನೆ ಇದು. ಪಿಜ್ಜಾ ಹಟ್ ಆ ಥರದ್ದಲ್ಲ ಇದು. ಅಲ್ಲಿ ಕೂಡ ನನಗೆ ಇಷ್ಟ ಅಂತಲೇ ಹೇಳ್ಬೋದು. ಪಿಜ್ಜಾ ಮನೆಯಲ್ಲೇ ಮಾಡ್ತಾರಲ್ಲ ಆ ರೀತಿ ಮಾಡ್ತಾರೆ, ಚೆನ್ನಾಗಿರುತ್ತೆ. ಒಂದು ತೊಗೊಂಡು ಬಂದಿದ್ದರು. ಅದರಲ್ಲಿ 3 ಜನನೂ ಕೂಡ 2 ಪೀಸ್ ಹಂಗೆ ಶೇರ್ ಮಾಡ್ಕೊಂಡ್ವಿ. ಹೆವಿನೂ ತಿನ್ನಬಾರ್ದು, ಮನೇಲಿ ಮಾಡ್ಕೊಂಡು ತಿಂದರೆ ಒಂದೊಂದು ಪಿಜ್ಜಾನೇ ತಿನ್ಬೋದು. ಬಟ್ ಇದು ಮೈದಾ ಅಲ್ವಾ, ಆದ್ದರಿಂದ ಒಂದೊಂದು 2 ಪೀಸ್ ಅಂದರೆ ಸಾಕಾಗುತ್ತೆ. ನಿಮ್ಗೆ ಎಷ್ಟು ಜನಕ್ಕೆ ಪಿಜ್ಜಾ ಇಷ್ಟ ಆಗುತ್ತೆ ಕಾಮೆಂಟ್ ಮಾಡಿ. ಹೋಮ್ ಮೇಡ್ ಪಿಜ್ಜಾ ಇಷ್ಟ ಆಗುತ್ತಾ ಅಥವಾ ಔಟ್ಸೈಡಿಂದ ತರಿಸ್ಕೊಳ್ಳೋ ಡಾಮಿನೋಸ್ ಪಿಜ್ಜಾ ಆಗುತ್ತಾ? ಒಬ್ಬೊಬ್ರಿಗೂ ಒಂದೊಂದು ಥರ ಪಿಜ್ಜಾ ಇಷ್ಟ ಇರುತ್ತೆ. ಒಬ್ಬೊಬ್ರಿಗೆ ಪಿಜ್ಜಾ ಹಟ್ಟಲ್ಲಿ ಇಷ್ಟ ಆಗುತ್ತೆ. ಸೊ ಹಂಗೇ ಸೀರಿಯಲ್ ನೋಡಿಕೊಂಡು ಈವ್ನಿಂಗ್ ಟೈಮು ಏನಾದರೂ ಒಂದು ಸ್ನ್ಯಾಕ್ಸು ತಿನ್ನಬೇಕು ಅಂತ ಕ್ರೇವಿಂಗ್ಸ್ ಆಗ್ತಾ ಇರುತ್ತೆ. ನನಗೆ ಜಾಸ್ತಿ ಏನಾದರೂ ತಿನ್ನಬೇಕಂತ ಅನ್ನಿಸ್ತಾ ಇರುತ್ತೆ. ಸೊ ಅದರಿಂದ ಪಿಜ್ಜಾ ಎಲ್ಲ ತಿಂದಾದ ನಂತರ ಸಂಜೆ ನಾವು ನೈಟ್ಗೆ ಅಡುಗೆನ ಪ್ರಿಪೇರ್ ಮಾಡ್ತಾಯಿದ್ದೆ. ಏನಪ್ಪ ಇದು ಹೊಗೆ ಅಂತ ಅನ್ಬೋದು, ಹೊಗೆ ಅಲ್ಲ ಅದು. ಆ್ಯಕ್ಚುಲಿ ರಾಗಿ ಹಿಟ್ಟನ್ನ ಹಾಕಿದ್ನಲ್ಲ ಬೇಸನ್ಗೆ, ಅದು ಹೊಗೆ ಥರ ಬಂತು. ರಾಗಿ ರೊಟ್ಟಿನ ಮಾಡ್ತಾಯಿದ್ದೆ. ಏನೂ ಇಲ್ಲ, ತುಂಬ ಪ್ಲೇನಾಗಿ ಅನ್ನ ಬರುತ್ತೆ ನೋಡಿ, ಅನ್ನ ಹಾಕಿ ಅದಕ್ಕೆ 1 ಬೌಲಷ್ಟು ರಾಗಿ ಹಿಟ್ಟನ್ನ ತೊಗೊಂಡಿದ್ದೀನಿ. ಇದು 3 ಜನಕ್ಕೆ ಸಾಕಾಗುತ್ತೆ. ಒಂದು 2 ಅಂದರೆ 2 ಆ ಥರ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ರೈಸು ಕೂಡ ಇತ್ತು ಅದರಿಂದ, ಇಲ್ಲ ಸಾರಿ ಮೊಸರನ್ನ ಮಾಡ್ಕೊತಾ ಇದ್ದೆ, ರೈಸ್ ಇತ್ತು ಅದರಿಂದ. ಇಲ್ಲಿ ರುಚಿಗೆ ಎಷ್ಟು ಬೇಕು ಅಷ್ಟನ್ನ ಉಪ್ಪನ್ನ ಹಾಕ್ಕೋತಾ ಇದ್ದೀನಿ. ಅನ್ನ ಹಾಕೋದ್ರಿಂದ ತುಂಬ ಅಂದರೆ ತುಂಬಾ ಸಾಫ್ಟಾಗಿ ಬರುತ್ತೆ. ಒಂದು ಸತಿ ನೀವು ಅನ್ನ ಹಾಕ್ಬಿಟ್ಟು ಟ್ರೈ ಮಾಡೋಗಿದ್ರೆ ಒಂದು ಸತಿ ಟ್ರೈ ಮಾಡಿ. ನಾರ್ಮಲಾಗಿ ಬರೀ ರಾಗಿ ಹಿಟ್ಟಲ್ಲೂ ಕೂಡ ಟ್ರೈ ಮಾಡ್ತಾಯಿರ್ತಾರೆ. ಬಟ್ ಅನ್ನ ಹಾಕ್ಕೊಂಡು ಮಾಡ್ತೀವಲ್ವ, ಆ ಒಂದು
ರೊಟ್ಟಿನೇ ಒಂಥರ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ. ಬರೀ ರಾಗಿ ಹಿಟ್ಟಲ್ಲಿ ಮಾಡೋದೇ ಒಂದು ಟೇಸ್ಟ್ ಇರುತ್ತೆ. ಇದಕ್ಕೆ ಸ್ವಲ್ಪ ಜೀರಿಗೆನ ಹಾಕ್ಕೋತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕ್ಕೊಬೋದು ಅಥವಾ ಸಬ್ಬಸಿಗೆ ಸೊಪ್ಪು ಹಾಕ್ಕೊಬೋದು. ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ ಇದನ್ನೆಲ್ಲ ಕಟ್ ಮಾಡಿ ಹಾಕ್ಬೋದು. ತೆಂಗಿನಕಾಯಿ ತುರಿ ಇದೆಲ್ಲ ಹಾಕ್ಬಿಟ್ಟು ಮಾಡಿದ್ರೆ ಇನ್ನೂ ಅದ್ಭುತವಾಗಿರುತ್ತೆ. ಜಸ್ಟ್ ನಾನು ಸ್ವಲ್ಪ ಲೇಟಾಗಿತ್ತು ಅದೆಲ್ಲ ಮಾಡೋ ಅಷ್ಟರಲ್ಲಿ ಲೇಟ್ ಆಗುತ್ತೆ ಅಂದ್ಬಿಟ್ಟು ನಾನು ತುಂಬ ಪ್ಲೇನಾಗಿ ಮಾಡ್ತಾಯಿದ್ದೀನಿ. ಇದಕ್ಕೆ ನಾನು ಸ್ವಲ್ಪ ಬೆಚ್ಚಗಿರೋ ನೀರು ಹಾಕ್ಬಿಟ್ಟು ಕಲಿಸ್ಕೊತಾ ಇದ್ದೀನಿ, ತಣ್ಣೀರು ಹಾಕ್ತಾಯಿಲ್ಲ. ಒಂದ್ಸಲಿ ಡೆಫಿನೆಟ್ಲಿ ಈ ರೊಟ್ಟಿನ ಒಂದು ಸತಿ ಟ್ರೈ ಮಾಡಿ ನೋಡಿ, ತುಂಬ ಸಾಫ್ಟಾಗಿ ಬರುತ್ತೆ. ರಾಗಿ ಹಿಟ್ಟು ಅಲ್ದಿರ ಇದಕ್ಕೆ ಅಕ್ಕಿ ಹಿಟ್ಟು ಹಾಕೋ ಮಾಡ್ಬೋದು. ಅಕ್ಕಿ ಹಿಟ್ಟು ಸ್ವಲ್ಪ ಅನ್ನ, ಅದು ಕೂಡ ತುಂಬ ಅಂದರೆ ತುಂಬ ಸಾಫ್ಟಾಗಿ ಬರುತ್ತೆ. ಮಧ್ಯಾಹ್ನಕ್ಕೆ ಬೆಳಗ್ಗೆ ಲಂಚಿಗೆ ಮಾಡ್ಕೊಂಡು ಹೋದರೆ ಬೆಳಗ್ಗೆನೇ ಟಿಫನ್ನಲ್ಲೇ ಮಾಡಿಬಿಟ್ರೆ ಮಾರ್ನಿಂಗ್ ಟೈಮು ಲಂಚ್ಗೂ ಕೂಡ ಆರಾಮ್ಸೆ ರೊಟ್ಟಿನ ತಿನ್ಕೊಬೋದು. ಯಾಕಂದರೆ ಅಷ್ಟು ಸಾಫ್ಟಾಗಿರುತ್ತೆ, ಗಟ್ಟಿಯೆಲ್ಲ ಆಗಿರೋದಿಲ್ಲ. ಜೊತೆಗೆ ಚಟ್ನಿ ಏನಾದರೂ ಗ್ರೇವಿ ಆ ಥರ ನಾವು ಜೊತೆಗೆ ಸೈಡ್ಗೆ ತೊಗೊಬೋದು. ನಮ್ಮ ಮನೇಲಿ ಚಟ್ನಿನ ಮಾಡಿದ್ವಿ. ಇಲ್ಲಿ ಸಿಂಪಲ್ಲಾಗಿ ಮೊಸರನ್ನ ಮಾಡ್ತಾಯಿದ್ದೀನಿ. ನಾನು ಅಂದ್ಕೊಂಡೆ ಒಗ್ಗರಣೆ ಕೊಟ್ಬಿಟ್ಟು ಮಾಡೋಣ ಅಂತ ಅಂದ್ಕೊಂಡೆ. ಆಮೇಲೆ ನಮ್ಮ ಮನೆಯವರಂದರು ಒಗ್ಗರಣೆ ಬೇಡ, ಜಸ್ಟ್ ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಡು, ಅದೇ ಸಾಕು ಅಂತ ಅಂದರು. ನಾರ್ಮಲ್ ಮೊಸರನ್ನ ತಿನ್ನೋದಕ್ಕೂ ಈ ಮೊಸರನ್ನ ತಿನ್ನೋದಕ್ಕೂ ಸ್ವಲ್ಪ ವ್ಯತ್ಯಾಸ ಇದೆ. ಇದನ್ನು ಚೆನ್ನಾಗಿ ಅನಿಸುತ್ತೆ, ಅದನ್ನು ಚೆನ್ನಾಗಿ ಅನಿಸುತ್ತೆ. ಇದನ್ನು ಟ್ರೈ ಮಾಡಿದವರು ಒಂದು ಸತಿ ಟ್ರೈ ಮಾಡಿ. ಇದಕ್ಕೆ ಚಿಕ್ಕದಾಗಿ ಈರುಳ್ಳಿನ ಚೆನ್ನಾಗಿ ಚಾಪ್ ಮಾಡಿಕೊಂಡು, ಚಿಕ್ಕದಾಗಿ ಹಸಿಮೆಣ್ಸಿನ್ಕಾಯಿನ ಚಾಪ್ ಮಾಡಿಕೊಂಡು, ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು ಅಷ್ಟೇ. ತುಂಬಾ ಚೆನ್ನಾಗಿರುತ್ತೆ. ಮತ್ತು ಇನ್ನೊಂದೇನು ನಾನು ಅಬ್ಸರ್ವ್ ಮಾಡಿರೋದು ಅಂತಂದರೆ, ನಂದಿನಿ ಮೊಸರಲ್ಲಿ ಮಾಡಿದ್ರೆ ಒಂಥರ ಟೇಸ್ಟ್ ಚೆನ್ನಾಗಿ ಅನಿಸುತ್ತೆ ನಾರ್ಮಲ್ ಮೊಸರಿಗಿಂತ. ಇದು ನನ್ನ ಅನಿಸಿಕೆ. ನಿಮ್ಗೇನು ಅನಿಸುತ್ತೆ? ನೀವು ಒಂದ್ಸಲಿ ನಾರ್ಮಲ್ ಮೊಸರಲ್ಲಿ ಮಾಡೋದಕ್ಕೂ ನಂದಿನಿ ಮೊಸರಲ್ಲಿ ಮಾಡೋದಕ್ಕೂ ವ್ಯತ್ಯಾಸ ನಿಮಗೇನಾದರೂ ಅನಿಸಿದೆಯಾ? ಕಾಮೆಂಟ್ ಮಾಡಿ. ಮತ್ತು ಇನ್ನೊಂದು ಏನು ಅಂತಂದರೆ, ನನ್ನ ಈ ಜರ್ನಿನ ಚೆನ್ನಾಗಿ ಇಂಪ್ರೂವ್ ಮಾಡ್ಕೊಳ್ಳೋಕ್ಕೆ, ಚೆನ್ನಾಗಿ ಒಳ್ಳೆ ರೀತಿಯಲ್ಲಿ ಬೆಳೆಯೋದಕ್ಕೆ ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ ಆಗಿರುತ್ತೆ. ಈ ಒಂದು ಜರ್ನಿಗೆ ದಯವಿಟ್ಟು ನನ್ನ ಜರ್ನಿನ ಸಪೋರ್ಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಒಂದು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡ್ಕೊಳ್ಳಿ. ವೀಡಿಯೋಸೆಲ್ಲ ಯಾವ್ದು ರೀತಿ ಬರ್ತಾಯಿದೆ ಅಂದ್ಬಿಟ್ಟು ಕಾಮೆಂಟ್ ಮಾಡಿ. ನೋಡೋಣ, ನನಗೆ ಗೊತ್ತಿಲ್ಲ ಯಾವ ರೀತಿ ಹೋಗುತ್ತೆ ಅಂತ ಅಂದ್ಬಿಟ್ಟು. ಲೈಫ್ ಯಾವ ರೀತಿ ಕರ್ಕೊಂಡು ಹೋಗುತ್ತೆ ಆ ರೀತಿ ನಾನು ಹೋಗೋಕ್ಕೆ ಇಷ್ಟಪಡ್ತೀನಿ. ಮತ್ತು ಇನ್ನೊಂದು ಏನಂತಂದರೆ, ನಮ್ಮ ಒಂದು ಲೈಫ್ನ ಯಾವ ರೀತಿ ಲೀಡ್ ಮಾಡಬೇಕು, ನಮ್ಮ ಲೈಫ್ ಸ್ಟೈಲ್ನ ಯಾವ ರೀತಿ ಲೀಡ್ ಮಾಡಬೇಕು, ನಾವು ಯಾವ ರೀತಿ ಚೆನ್ನಾಗಿರಬೇಕು, ಅಥವಾ ನಮ್ಮ ಸುತ್ತಮುತ್ತ ಇರೋ ರೀತಿ ನಾವು ಇರಬೇಕು ಅಂತಂದರೆ ಸುಮ್ಮನೆ ಅಂದ್ಕೊಂಡ್ರೆ ಆಗೋದಿಲ್ಲ. ಅದಕ್ಕಾದಂತಹ ಶ್ರಮನ ನಾವು ಪಡಬೇಕಾಗತ್ತೆ. ಆವಾಗ ಮಾತ್ರ ನಾವು ಏನು ಅಂದ್ಕೊಂಡಿರ್ತೀವಿ ಆ ರೀತಿ ಬದುಕೋಕ್ಕೆ ನಮಗೆ ಸಾಧ್ಯ ಆಗಿರುತ್ತೆ. ಸುಮ್ಮನೆ ಏನೋ ನಾವು ಅವ್ರು ನೋಡಿ ನಾವು ಹಂಗಿರಬೇಕು, ನಾವು ಹಿಂಗಿರಬೇಕು ಅಂತ ಅನ್ನೋಕ್ಕಾಗಲ್ಲ. ಏಕೆಂದರೆ ನಮ್ಮ ಅಪ್ಪ ಅಮ್ಮ, ನಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡು, ನಮ್ಮ ಒಂದು ಮಿಡ್ಲ್ ಕ್ಲಾಸ್ ಲೈಫ್ನ ನಾವು ಲೀಡ್ ಮಾಡ್ತಾ ಇರ್ತೀವಿ. ಸೊ ನಾವು ಅಷ್ಟೊಂದು ರಿಚ್ ಆಗಿ ಇರೋದೇ ಕಾರಣ. ಸೊ ನಾವು ಆ ರೀತಿ ಆಗಬೇಕಂದ್ರೆ ಅಷ್ಟೇ ಒಂದು ಶ್ರಮನ ಪಡಬೇಕಾಗಿರುತ್ತೆ. ನೋಡಿಕೊಂಡು ಬಾಯಿ ಮಾತಲ್ಲಿ ಹೇಳ್ಬಿಟ್ರೆ ಅದು ಸಾಧ್ಯ ಆಗೋದಿಲ್ಲ. ಅದಕ್ಕೆ ನಾವು ಅಷ್ಟೊಂದು ಕಷ್ಟಪಟ್ಟು ಚೆನ್ನಾಗಿ ಲೈಫಲ್ಲಿ ಲೀಡ್ ಮಾಡಬೇಕು. ಯಾವಾಗಲೂ ಒಂದೇ ರೀತಿ ಇರಬಾರ್ದು. ಸೊ ಅದೇ ರೀತಿ ನಾನು ಕೂಡ ಇರಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಅಂತಲ್ಲ, ಆದಷ್ಟು ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ನನ್ನ ಎಫರ್ಟ್ನ ಹಾಕಿ ನಾನು ಚೆನ್ನಾಗಿ ನನ್ನ ಫ್ಯಾಮಿಲಿ ಜೊತೆ ಚೆನ್ನಾಗಿರಬೇಕು, ನನ್ನ ಫ್ಯಾಮಿಲಿನ ನಾನು ನೋಡ್ಕೊಬೇಕು ಚೆನ್ನಾಗಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಇದೆಲ್ಲ ಯಾವಾಗ ನೆರವೇರುತ್ತೆ ಆವಾಗ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನನ್ನ ಲೈಫ್ ಜರ್ನಿಯಲ್ಲಿ. ನೀವು ಕೂಡ ನನ್ನ ಒಂದು ಲೈಫ್ ಸ್ಟೈಲ್ನ ನೀವು ನೋಡ್ಬೋದು. ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ. ನೀವು ಕೂಡ ಅಷ್ಟೇ, ಯಾವಾಗಲೂ ಒಂದೇ ಥರ ಇರೋಕ್ಕೆ ಹೋಗಬೇಡಿ. ಆದಷ್ಟು ಎಷ್ಟಾಗುತ್ತೋ ಅಷ್ಟು ಕಷ್ಟಪಟ್ಟು ಲೈಫಲ್ಲಿ ಚೆನ್ನಾಗಿರಬೇಕು ಅಂತಂದರೆ ನಾವು ಕಷ್ಟಪಟ್ಟು ನಾವೇ ಚೆನ್ನಾಗಿರಬೇಕು. ಬೇರೆಯವ್ರು ಯಾರೋ ಕಷ್ಟಪಟ್ಕೊಂಬಂದು ಬೇರೆಯವ್ರು ಯಾರೋ ದುಡ್ಡಿಂದ ನಾವು ಏನೂ ಚೆನ್ನಾಗಿರೋದಕ್ಕಾಗೋದಿಲ್ಲ. ಮತ್ತು ರೊಟ್ಟಿನ ಆವಾಗಲೇ ಮಿಕ್ಸ್ ಮಾಡಿಟ್ಟಿದ್ನಲ್ಲ, ಸೊ ಅದನ್ನ ಸ್ವಲ್ಪ ನೀರಲ್ಲಿ ಹಾಕಿ ನೀಟಾಗಿ ತಟ್ಕೊತಾ ಇದ್ದೀನಿ. ನಾನು ಇಲ್ಲಿ ಯಾವುದೋ ಒಂದು ವೈಟ್ ಕಲರ್ ಬಟ್ಟೆನ ತೊಗೊಂಡಿದ್ದೀನಿ. ನೀವು ಬಟರ್ ಪೇಪರ್ ಅಂದರೆ ಬಟರ್ ಪೇಪರು ತೊಗೊಬೋದು. ನಾನೇನು ಬಟರ್ ಪೇಪರ್ ಎಲ್ಲ ತೊಗೊಂಡಿಲ್ಲ. ನಮ್ಮ ಆವಾಗಿಂದನೂ ಹಳ್ಳಿ ಕಡೆ ಎಲ್ಲ ನಾರ್ಮಲಾಗಿ ಒಂದು ಬಟ್ಟೆನ ಇಟ್ಕೊಂಡಿರ್ತಾರೆ ರೊಟ್ಟಿ ತಟ್ಟಕ್ಕೆ ಅಂದ್ಬಿಟ್ಟು. ವೈಟ್ ಕಲರ್ ಬಟ್ಟೆನ ಇಟ್ಕೊಂಡಿರ್ತಾರೆ.
ಅಥವಾ ಪಂಚೆದು ಈ ಥರದ ಬಟ್ಟೆಗಳನ್ನ ಇಟ್ಕೊಂಡಿರ್ತಾರೆ. ಸೊ, ನಾವು ಅದೇ ರೀತಿ ಒಂದು ಬಟ್ಟೆನ ಇಟ್ಕೊಂಡಿದ್ದೀನಿ ರೊಟ್ಟಿ ತಟ್ಟಕ್ಕೆ ಅಂದ್ಬಿಟ್ಟು. ಸೊ, ಅದರಲ್ಲಿ ರೊಟ್ಟಿನ ತಟ್ಟೋದು. ಬಟರ್ ಪೇಪರು ಅದನ್ನು ತಗೊಂಡು ಇಲ್ಲ ತಗೋಬೇಕು ಅನ್ಕೋತೀನಿ. ಬಟ್ ಒಂದು ಸಂದರ್ಭ ಬಂದೇ ಇಲ್ಲ ಇನ್ನು ನೋಡೋಣ ಯಾವಾಗಾದರೂ ತೊಗೊಬೇಕು ಒಟ್ಟಿನಲ್ಲಿ ಆರ್ಡ್ರ್ ಮಾಡಿ ತರಿಸ್ಕೊಬೇಕು. ತುಂಬ ಈಸಿಯಾಗಿ ನಿಧಾನಕ್ಕೆ ತಟ್ಕೊಬೇಕು ಅಷ್ಟೇ. ಪಟ ಪಟ ಜಲ್ದಿ ಜಲ್ದಿ ಆ ಥರದ್ದು ಆಗೋದಿಲ್ಲ ರೊಟ್ಟಿ ಎಲ್ಲ ತಟ್ಟಬೇಕು ಅಂತಂದರೆ. ಈ ಥರ ತಟ್ಟೋ ರೊಟ್ಟಿನೂ ನನಗೆ ಇಷ್ಟ ಆಗುತ್ತೆ. ನಂಗೆ ತಟ್ಟೋ ರೊಟ್ಟಿನೂ ಮಾಡೋಕ್ಕೆ ಇಷ್ಟ ಆಗುತ್ತೆ. ಬಳಿಯೋ ರೊಟ್ಟಿನೂ ನಾನು ಮಾಡ್ತೀನಿ. ಈ ಥರನೂ ಮಾಡ್ತೀನಿ. ಒಬ್ಬೊಬ್ಬರಿಗೆ ಬಳಿಯೋ ರೊಟ್ಟಿ ಬರೋದಿಲ್ಲ. ನಮ್ಮ ಕಡೆ ಜಾಸ್ತಿ ಬಳಿಯೋ ರೊಟ್ಟಿನೂ ಮಾಡ್ತಾರೆ. ಈ ಥರ ತಟ್ಟೋ ರೊಟ್ಟಿನೂ ಮಾಡ್ತಾರೆ. ಎರಡೂ ಮಾಡ್ತಾರೆ. ಸೊ, ಅದರಿಂದ ನನಗೆ ಗೊತ್ತಿದೆ ಆಲ್ಮೋಸ್ಟ್ ಆಲು. ಹಳ್ಳಿ ಕಡೆ ಇರೋರ್ಗೆ ಎಲ್ಲರಿಗೂ ಗೊತ್ತೇ ಇರುತ್ತೆ. ಒಬ್ಬೊಬ್ರಿಗೆ ಗೊತ್ತಿರಲ್ಲ. ಯಾಕಂದರೆ ಮಾಡಿರಲ್ಲ ಅಷ್ಟೇ, ಬೇರೆ ಇನ್ನೇನಿರಲ್ಲ. ಸೊ, ನಾನಂದರೆ ನಮ್ಮ ಮನೇಲಿ ಮಾಡ್ತಾ ಇರ್ತೀನಲ್ಲ. ಸೊ, ಅದರಿಂದ ನೀಟಾಗಿ ತುಂಬ ತೆಳುವಾಗಿ ನಾನು ತಟ್ತೀನಿ. ತೊಟ್ಟಿನ ಅಂತ ರೊಟ್ಟಿನ ಸೀರಿಯಸ್ಲಿ ಚೆನ್ನಾಗಿ ಬಂದಿತ್ತು. ತುಂಬ ತೆಳುವಾಗಿ ಬಂದಿತ್ತು. ಆಮೇಲೆ ವೈಟ್‌ಗೆ ಆಗೋ ಆ ಥರದ್ದೇನೂ ಆಗೇ ಇಲ್ಲ. ನೀವು ನೋಡ್ಬೋದು ಬೇಕಂತಂದರೆ. ಒಂದೊಂದು ಸತಿ ಏನಾಗ್ಬಿಡುತ್ತೆ ವೈಟ್‌ಗೆ ಆಗ್ಬಿಡುತ್ತೆ. ಒಂದು ಸೈಡಿಗೆ ಬೇಯಿಸೋ ಅಷ್ಟರಲ್ಲಿ ಇನ್ನೊಂದು ಸೈಡ್ ವೈಟ್‌ಗೆ ಆಗ್ಬಿಡುತ್ತೆ. ಆ ರೀತಿ ಆದ್ರೆ ತಿನ್ನಕ್ಕೆ ಚೆನ್ನಾಗಿರೋದಿಲ್ಲ. ಇಲ್ಲಿ ನೋಡಿ, ಇಲ್ಲಿ ಒಂದು ಸ್ವಲ್ಪನೂ ವೈಟ್ ಆಗಿಲ್ಲ. ಏನಕ್ಕಪ್ಪ ಅಂತಂದರೆ ನಾನು ಇಲ್ಲಿ ಅನ್ನನ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ನಾರ್ಮಲಾಗಿ ಬರೀ ಹಿಟ್ಟಲ್ಲೇ ಮಾಡ್ತೀವಿ ನೋಡಿ. ಬರೀ ರಾಗಿ ಹಿಟ್ಟು ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀವಿ. ಆ ಟೈಮಲ್ಲಿ ಆಗೋ ಚಾನ್ಸಸ್ ಇರುತ್ತೆ. ಬಟ್ ಅನ್ನ ಮಿಕ್ಸ್ ಮಾಡ್ಕೊಂಡಿರೋದ್ರಿಂದ ಆ ಥರ ವೈಟ್ ಆ ರೀತಿ ಆಗೋದೇ ಇಲ್ಲ. ಮತ್ತು ತುಂಬ ಸಾಫ್ಟಾಗಿರುತ್ತೆ. ಎಷ್ಟು ಅವರ್ ಇಟ್ರೂ ಸಾಫ್ಟಾಗಿರುತ್ತೆ. ಗಟ್ಟಿ ಅಂತೂ ಆಗೋದೇ ಇಲ್ಲ. ನನಗಂತೂ ರೊಟ್ಟಿ, ಚಪಾತಿ ಇದೆಲ್ಲ ಇಷ್ಟ ಅಂತ ನಾನು ಆಲ್ರೆಡಿ ತುಂಬ ಸತಿ ಹೇಳಿದ್ದೀನಿ. ಇವಾಗಲೂ ಅಷ್ಟೇ ನನಗೆ ರೊಟ್ಟಿ ಈ ಥರದ್ದೆಲ್ಲ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ರೈಸ್ಗಿಂತ ನನಗೆ ಈ ಥರದ್ದು ಇಷ್ಟ ಆಗುತ್ತೆ. ಒಬ್ಬೊಬ್ಬರಿಗೆ ಒಂದೊಂದು ಥರ ಇಷ್ಟ ಆಗಿರುತ್ತೆ. ನಿಮ್ಗೆ ಯಾವ ರೀತಿ ರೊಟ್ಟಿ, ಚಪಾತಿ ಎಲ್ಲ ಇಷ್ಟ ಆಗಿರುತ್ತಾ? ಬಟ್ ಏನಂತಂದರೆ ನಮ್ಮ ಮನೇಲಿ ನಮ್ಮ ಹಸ್ಬೆಂಡ್‌ಗೆ ರೈಸ್ ಐಟಮ್ ಇಷ್ಟ ಆಗುತ್ತೆ. ನನಗೆ ರೈಸ್ ಐಟಮ್ ಇಷ್ಟ ಆಗೋದಿಲ್ಲ. ಇವಾಗ ನಮ್ಮ ಕೌಶಿಕ್‌ಗೂ ಕೂಡ ರೈಸ್ ಐಟಮ್ ಏನು ಅವನಿಗೆ ರೈಸ್ ಐಟಮ್‌ನು ತಿಂತಾನೆ. ಬಟ್ ಅವನಿಗೆ ಚಪಾತಿ ಅಂದರೆ ಇಷ್ಟ ಆಗುತ್ತೆ. ಇವಾಗಲೇ ಅವನಿಗೆ ಚಪಾತಿ ಅಂದರೆ ಒಂಚೂರು ಕೊಟ್ಟರೆ ಅವ್ನು ಇಷ್ಟಪಟ್ಟು ಚಪಾತಿನ ತಿಂತಾನೆ. ಸೊ, ನನ್ನ ಥರನೇ ಫುಡ್ಡಲ್ಲಿ ಅವನಿಗೂ ಸ್ವಲ್ಪ ಜಾಸ್ತಿ ಅಂದರೆ ಅವ್ರ ಅಪ್ಪನೂ ತಿಂತಾರೆ. ಬಟ್ ನಾನು ಸ್ವಲ್ಪ ಜಾಸ್ತಿ ಫುಡ್ಡಲ್ಲಿ ಅದು ತಿನ್ನಬೇಕು, ಇದು ತಿನ್ನಬೇಕು ಅಂತ ಜಾಸ್ತಿ ಬಯಕೆ ಮಾಡ್ಕೊಳ್ಳೋದು. ಪ್ರೆಗ್ನೆಂಟಲ್ಲಿ ಇರಬೇಕಾದ್ರೆ ನಾನು ಏನೂ ಬಯಕೆ ಮಾಡ್ಕೊಂಡಿಲ್ಲ. ನಾರ್ಮಲಾಗಿ ರೆಗ್ಯುಲರಾಗಿ ಏನು ತಿಂತಾಯಿದ್ದೆ ಆಗ್ಲೇನು ತಿಂತಾಯಿದ್ದೆ. ಏನಾದರೂ ಬೇಕಂದರೆ ತರಿಸ್ಕೊತಾ ಇದ್ದೆ. ಬಟ್ ಇವಾಗಲೂ ನಾನು ಅದೇ ರೀತಿನೇ ಪ್ರೆಗ್ನೆಂಟ್ ರೀತಿನೇ ನಾನು ಏನಾದರೂ ತಿನ್ನಬೇಕಂದ್ರೆ ನನಗೆ ತಿಂದ್ಬಿಡ್ಬೇಕು ಅಷ್ಟೇ. ತಿರ್ಗಾ ನಾಳೆ ತಿನ್ನೋದು, ನಾಳಿದ್ದು ತಿನ್ನೋದು, ಅಯ್ಯೋ ಬೇಡ ಬಿಡು ಆ ಥರ ನನಗೆ ಮೈಂಡ್‌ಸೆಟ್ ಇಲ್ಲ. ತಿನ್ನಬೇಕು ಅಂದರೆ ಹಾಂ ಸರಿ ತಿನ್ನಬೇಕು ಅಷ್ಟೇ. ಎಷ್ಟು ಜನಕ್ಕೆ ಈ ಥರ ಮೈಂಡ್‌ಸೆಟ್ ಇದೆ. ಅದು ನನಗೆ ಬರೀ ಫುಡ್ಡಲ್ಲಿ ಮಾತ್ರ. ಬೇರೆ ಇನ್ನೆಂಥರಲ್ಲೂ ಅಲ್ಲ. ತಿನ್ನಬೇಕಂದ್ರೆ ನನಗೆ ಆ ಕ್ಷಣದಲ್ಲಿ ಬೇಕು ಅಂದರೆ ನನಗೆ ಅದನ್ನು ತಿಂದ್ಬಿಡ್ಬೇಕು. ಇಲ್ಲಾಂದರೆ ಒಂಥರ ಮನ್ಸಿಗೆ ಸಮಾಧಾನ ಇರೋದಿಲ್ಲ. ಒಂಥರ ಅಳು ಬರೋ ಥರ ಫೀಲ್ ಆಗಿಬಿಡುತ್ತೆ. ನಿಮಗೂ ಇದೇ ಥರ ಅನಿಸುತ್ತಾ? ಕಾಮೆಂಟ್ ಮಾಡಿ ಹೇಳಿ. ಐ ಥಿಂಕ್ ಒಬ್ಬೊಬ್ರು ಅನ್ಕೊಬೋದು ಇದೇನಿದು ಚೈಲ್ಡ್ ಥರ ಅಂತ. ಬಟ್ ಅವ್ರವ್ರಿಗೆ ಗೊತ್ತಿರುತ್ತೆ. ಕೆಲವೊಬ್ರಿಗೆ ಸೀರಿಯಸ್ ಆಗಿ ತುಂಬ ಜನಕ್ಕೆ ಫುಡ್ಡು ಜಾಸ್ತಿ ಕ್ರೇವಿಂಗ್ಸ್ ಇರುತ್ತೆ ನೋಡಿ. ಅಂಥವ್ರಿಗೆ ಅದು ಈ ಥರ ಅಂತ ಅನ್ನಿಸ್ತಾ ಇರುತ್ತೆ. ನೀವು ಯಾರಾದರೂ ಫುಡ್ ಕ್ರೇವಿಂಗ್ಸ್ ಜಾಸ್ತಿ ಇಷ್ಟಪಟ್ಟರೆ ಫುಡ್‌ನ ಆ ಥರದ್ದೇನಾದರೂ ತಿನ್ನೋಕ್ಕಾಗಿಲ್ಲ ಅಂತಂದರೆ ನಿಮ್ಗೆ ಇದೇ ಥರ ಅಳು ಬರುತ್ತಾ? ಕಾಮೆಂಟ್ ಮಾಡಿ ಹೇಳಿ. ಮತ್ತು ಇನ್ನೊಂದೇನು ಅಂತಂದರೆ ನಾನಿವಾಗ ಡೈಲಿ ವೀಡಿಯೋಸ್ನ ಹಾಕ್ತಾಯಿದ್ದೇನೆ. ಆ್ಯಕ್ಚುಲಿ ನಿನ್ನೆ ವೀಡಿಯೋಸ್ನ ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ವೀಡಿಯೋಸ್ ಇತ್ತು. ಬಟ್ ಏನೋ ಅದು ಇದು ಕೆಲಸ ಮಾಡ್ಕೊಂಡು ಸ್ವಲ್ಪ ಆಚೆ ಹೋಗಿದ್ದು ಅಲ್ಲಿ ಇಲ್ಲಿ ಬಂದು ಆ ವೀಡಿಯೋಸ್ನ ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ನಿನ್ನೆ ಒಂದು ದಿವಸ ವೀಡಿಯೋಸ್ ಅಪ್ಲೋಡ್ ಮಾಡಿಲ್ಲದೆ ಇರೋದಕ್ಕೆ ಏನೋ ಒಂಥರ ಏನೋ ಅಪ್ಲೋಡ್ ಮಾಡೇ ಇಲ್ವಲ್ಲ ಏನೋ ಒಂಥರ ಬೇಜಾರು. ಇವಾಗ ಡೈಲಿ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇದ್ದೀನಲ್ಲ. ಸೊ, ಅದರಿಂದ ಒಂದಿನ ಮಿಸ್ ಆಯಿತು ಅಂದರೆ ಅಯ್ಯೋ ಶಿಟ್ ಏನಪ್ಪ ವೀಡಿಯೋಸ್ನೇ ಅಪ್ಲೋಡ್ ಮಾಡೋಕ್ಕಾಗಿಲ್ವಲ್ಲ. ಮತ್ತು ತಿರ್ಗಾ ನಾಳೆ ಏನು ಮಾಡೋದು ವೀಡಿಯೋಸು ಈ ಥರ ಯೋಚನೆಗಳು ಬರ್ತಾ ಇದೆ. ಐ ಥಿಂಕ್ ದಿನಾ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರೆ ಈ ಥರ ರೆಗ್ಯುಲರಾಗಿ ಯಾವಾಗಲೂ ಯಾವುದೇ ಕೆಲಸ ಆದ್ರೂ ಕಂಟಿನ್ಯೂಸ್ ಆಗಿ ಆ ಕೆಲಸನ ಮಾಡ್ಕೊಬಂದರೆ ಅದೊಂದು ಏನು ಅದರಲ್ಲಿ ಚೆನ್ನಾಗಿ ಇನ್ವಾಲ್ವ್ ಆಗೋಕ್ಕೆ ನಾವು ಟ್ರೈ ಮಾಡ್ತೀವಿ. ಯಾವಾಗಲೂ ಒಂದು ಸತಿ ಅಪರೂಪಕ್ಕೆ ಒಂದು ಸತಿ ವೀಡಿಯೋಸ್ ಅಪ್ಲೋಡ್ ಮಾಡೋದು, ಇಲ್ಲಾಂದರೆ ಏನಾದರೂ ಒಂದು ಕೆಲಸ ಮಾಡೋದು ಈ ಥರ ಆದರೆ ಐ ಥಿಂಕ್ ಆ ಒಂದು ಕೆಲಸದಲ್ಲಿ ಇಂಟ್ರೆಸ್ಟು ಕೂಡ ಇರೋದಿಲ್ಲ. ಮತ್ತು ನಮ್ಗೇನು ಇಷ್ಟ ಬರುತ್ತೆ ಕೆಲಸ ಆ ಕೆಲಸನ ನಾವು ಮಾಡಬೇಕು. ಇಷ್ಟ ಇಲ್ಲದೇ ಇರೋ ಕೆಲಸನ ನಾವು ಯಾವತ್ತೂ ಮಾಡೋಕ್ಕೆ ಹೋಗಬಾರ್ದು. ನಾನು ಕೂಡ ಅಷ್ಟೇ ನನಗೆ ಇಷ್ಟ ಇಲ್ಲ ಅಂತಂದರೆ ನಾನು ಅದನ್ನು ಮಾಡೋದೇ ಇಲ್ಲ. ನನ್ನ ಮನ್ಸಿಗೆ ಅನ್ನಿಸ್ಬೇಕು ಓ ನನಗೆ ಇದನ್ನು ಮಾಡೋಕ್ಕೆ ಇಷ್ಟ ಬರುತ್ತೆ ಅಂತ. ಸೊ, ಅವಾಗ ಮಾತ್ರ ನಾನು ಆ ಕೆಲಸನ ಮಾಡ್ತೀನಿ. ಇಲ್ಲ ಅಂತಂದರೆ ನಾನು ಕೆಲಸ ಮಾಡೋದೂ ಇಲ್ಲ, ಸುಮ್ಮನೆ ಕೂತ್ಬಿಡ್ತೀನಿ.
ಏನೇನು ನನಗೆ ಆ ಥರ ಇಷ್ಟ ಆಗೋದಿಲ್ಲ. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್. ಮತ್ತು ಜಾಸ್ತಿ ಪಿಟೀಲು ಕೂದೆ ಅಂದ್ಬಿಟ್ಟು ಬೇಜಾರು ಮಾಡ್ಕೋಬೇಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಕಡಿಮೆ ಮಾತಾಡ್ತೀನಿ.